ಆರ್ಎಸ್ಎಸ್ ವಿರುದ್ಧ ಮತ್ತೆ ಗುಡುಗಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ರಾಷ್ಟ್ರಗೀತೆಯನ್ನು ಅವಮಾನ ಮಾಡಿದೆ ಎಂದಿದ್ದ ನರೇಂದ್ರ ಮೋದಿ ಪ್ರಧಾನಿ ಮೋದಿ ಆರೋಪಕ್ಕೆ ತಿರುಗೇಟು ಕೊಟ್ಟ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಕಾಂಗ್ರೆಸ್ ರಾಷ್ಟ್ರಗೀತೆಗೆ ಅವಮಾನ ಮಾಡಿದೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಐಸಿಸಿ ಅಧ್ಯಕ್ಷರು ರಿಯಾಕ್ಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಆರೋಪಕ್ಕೆ ತಿರುಗೇಟು ಕೊಟ್ಟ ಎಐಸಿಸಿ ಅಧ್ಯಕ್ಷ ಆರ್ಎಸ್ಎಸ್ಗೆ ನಮಸ್ತೆ ಸದಾ ವತ್ಸಲೆ ಮಾತ್ರ ಮುಖ್ಯ. ರಾಷ್ಟ್ರೀಯತೆಯನ್ನ ಸ್ವಯಂ ಘೋಷಿತ ರಕ್ಷಕರೆಂದು ಹೇಳಿಕೊಳ್ಳುವ ನೀವು ಬಿಜೆಪಿ ತಮ್ಮ ಶಾಖೆಗಳಲ್ಲಿ ಕಚೇರಿಗಳಲ್ಲಿ ರಾಷ್ಟ್ರಗೀತೆ ಎಂದಿಗೂ ಹಾಡಿಲ್ಲ. ಇದು ರಾಷ್ಟ್ರವನ್ನಲ್ಲ ಅವರ ಸಂಘಟನೆಯನ್ನ ವೈಭವೀಕರಿಸುತ್ತೆ. ಆರ್ಎಸ್ಎಸ್ ಸ್ಥಾಪನೆಯಾದಾಗಿನಿಂದ ಒಂದೇ ಮಾತರಮನ್ನ ಹಾಡಿಲ್ಲ. ಅದರ ಪಠ್ಯಗಳು ಅಥವಾ ಸಾಹಿತ್ಯದಲ್ಲಿ ಒಮ್ಮೆಯೂ ಈ ಹಾಡಿನ ಉಲ್ಲೇಖವಿಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ಎಸ್ಎಸ್ ಬ್ರಿಟಿಷರನ್ನ ಬೆಂಬಲ ಮಾಡಿತ್ತು. 52 ವರ್ಷಗಳ ಕಾಲ ತನ್ನ ಕಚೇರಿಗಳಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಲಿಲ್ಲ. ಹಿಸ್ಟರಿ ಸಮೇತ ಆರ್ಎಸ್ಎಸ್ ಜನ್ಮ ಜಾಲಾಡಿದ ಮಲ್ಲಿಕಾರ್ಜುನ್ ಖರ್ಗೆ. ಈ ಹಿಂದೆ ನರೇಂದ್ರ ಮೋದಿ ಅವರು ಆರ್ಎಸ್ಎಸ್ ಕಾರ್ಯಕ್ರಮಕ್ಕೂ ಕೂಡ ಹೋಗಬರು. ನರೇಂದ್ರ ಮೋದಿ ಅವರು ಹೇಳ್ತಾರೆ, ಈ ದೇಶದ ಕಾಂಗ್ರೆಸ್ ಎನ್ನುವಂತಹ ರಾಷ್ಟ್ರೀಯ ಪಕ್ಷ ರಾಷ್ಟ್ರಗೀತೆಯನ್ನ ಗೌರವಿಸುವುದಿಲ್ಲ ಅಂತ, ರಾಷ್ಟ್ರವನ್ನು ಕೂಡ ಅವರು ಪ್ರೇಮಿಸುವುದಿಲ್ಲ ಅಂತ. ಅದಕ್ಕೆ ಎಐಸಿಸಿ ಅಧ್ಯಕ್ಷ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅವರು ಇದಕ್ಕೆ ಪ್ರತಿಕ್ರಿಯಿಸಲೇಬೇಕು. ನಮಗೆ ಬುದ್ಧಿವಾದ ಹೇಳುವಂತಹ ನರೇಂದ್ರ ಮೋದಿ ಅವರು ಕಾರ್ಯಾಚರಿಸ್ತಾ ಇರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪರಿವಾರ, ಆ ಪರಿವಾರದಲ್ಲೇ ಅದರ ಪ್ರಧಾನ ಕಾರ್ಯಾಲಯ ಇರುವಂತಹದ್ದು ನಾಗ್ಪುರದಲ್ಲಿ. ಆ ನಾಗಪುರದ ಕಚೇರಿಯ ಮುಂಭಾಗ ತ್ರಿವರ್ಣ ಧ್ವಜ ನಿಮಗೆಲ್ಲೂ ಕಾಣಿಸೋದಿಲ್ಲ. ಸುಮಾರು 52 ವರ್ಷಗಳ ಕಾಲದವರೆಗೂ ಕೂಡ ಆ ಕಚೇರಿಯ ಮುಂಭಾಗ ತ್ರಿವರ್ಣ ಧ್ವಜ ಇಲ್ಲ, ಭಗವದ್ ಧ್ವಜ ಬಿಟ್ರೆ. ರಾಷ್ಟ್ರ ಪ್ರೇಮಿಗಳು ಎಂದು ಹೇಳಿಕೊಳ್ಳುವ ಆ ಕಚೇರಿಯ ಮುಂಭಾಗ ಯಾಕೆ ತ್ರಿವರ್ಣ ಧ್ವಜ ಇಲ್ಲ? ನಮಸ್ತೆ ಸದಾ ವತ್ಸಲೆ ಆ ಗೀತೆಯಲ್ಲಿ ತನ್ನ ಸಂಘಟನೆಯನ್ನು ವೈಭವೀಕರಿಸುವ ಪ್ರಯತ್ನಗಳೇ ಹೊರತಾಗಿ ದೇಶದ ಬಗ್ಗೆ ಏನು ಪ್ರಸ್ತಾಪ ಇಲ್ಲ. ಈ ಭೂಮಿಯಲ್ಲಿ ಹುಟ್ಟಿದ ನಾವು ಈ ಭೂಮಿಗೆ ಋಣ ತೀರಿಸಬೇಕು ಅನ್ನುವ ಅರ್ಥಗಳನ್ನು ಬಿಟ್ಟರೆ ಉಳಿದೆಲ್ಲವೂ ಕೂಡ ತನ್ನ ಆರ್ಎಸ್ಎಸ್ ಸಂಘಟನೆಯನ್ನ ವೈಭವೀಕರಿಸುವಂತಹ ವಿಚಾರವೇ. ಇನ್ನು ಆರ್ಎಸ್ಎಸ್ ಒಳಗಿರ್ತಕ್ಕಂತಹ ವಿಭಾಗಗಳು ಶಿಕ್ಷಕ, ಸರಸಂಘ ಚಾಲಕ, ಕಾರ್ಯವಾಹಕ, ಕಾರ್ಯನಿರ್ವಾಹಕ, ಹೀಗೆ ಬರುವಂತಹ ಒಂದೊಂದು ವಿಭಾಗದವರು ಕೂಡ ಆರ್ಎಸ್ಎಸ್ನ ಗೀತೆಯನ್ನೇ ಹಾಡ್ತಾರೆ ಹೊರತು ರಾಷ್ಟ್ರಗೀತೆಯನ್ನು ಹಾಡೋದಿಲ್ಲ. ಒಂದೇ ಮಾತರಮನ್ನು ಕೂಡ ಆಡೋದಿಲ್ಲ. ಕೆಲವೊಂದು ಸಂದರ್ಭಕ್ಕನುಸಾರವಾಗಿ ಕಾನೂನಾತ್ಮಕ ತೊಡಕುಗಳು ಉಂಟಾಗಬಹುದು ಅನ್ನೋ ಮನವರಿಕೆಯಾದಾಗ ಕೆಲವೊಮ್ಮೆ ಆಡಬಹುದು ಅಂತ ಹೇಳಿ ಅವರು ತನ್ನ ಪ್ರತಿಕ್ರಿಯೆ ಮಾತಿನಲ್ಲಿ ಉಲ್ಲೇಖ ಮಾಡ್ತಾರೆ. ನರೇಂದ್ರ ಮೋದಿ ವರ್ಸಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಡುವೆ ಪರಸ್ಪರ ವಾಕ್ಸಮರ ನಡೀತಿದೆ. ಇದು ರಾಷ್ಟ್ರವನ್ನಲ್ಲ ಅವರ ಸಂಘಟನೆಯನ್ನು ವೈಭವೀಕರಿಸುತ್ತೆ. ಅಂದರೆ ಆರ್ಎಸ್ಎಸ್ ಗೀತೆ ಆರ್ಎಸ್ಎಸ್ ಸ್ಥಾಪನೆ ಆದಾಗಿನಿಂದ ಒಂದೇ ಮಾತರಂ ಅನ್ನ ಆಡಿಲ್ಲ. ಅದರ ಪಠ್ಯಗಳು ಅಥವಾ ಸಾಹಿತ್ಯದಲ್ಲಿ ಒಮ್ಮೆಯೂ ಈ ಹಾಡಿನ ಉಲ್ಲೇಖ ಇಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಆರ್ಎಸ್ಎಸ್ ಬ್ರಿಟಿಷರನ್ನು ಬೆಂಬಲಿಸಿತ್ತು. 52 ವರ್ಷಗಳ ಕಾಲ ತನ್ನ ಕಚೇರಿಗಳಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಲಿಲ್ಲ. ಹಿಸ್ಟರಿ ಸಮೇತ ಆರ್ಎಸ್ಎಸ್ ಅನ್ನ ಜನ್ಮ ಜಾಲಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.